ಕೇಂದ್ರ ಸಚಿವ ಮತ್ತು ಐಪಿಎಸ್ ಅಧಿಕಾರಿ ನಡುವೆ ಮಾತಿನ ಸಮರ ತಾರಕಕ್ಕೇರ್ತಾ ಇದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಐಪಿಎಸ್ ಅಧಿಕಾರಿ ನಡುವೆ ಮಾತಿನ ಸಮರ ತಾರಕಕ್ಕೇರ್ತಾ ಇದೆ. ಎಚ್ಡಿಕೆ ಆರೋಪಕ್ಕೆ ಎಡಿಜಿಪಿ ಚಂದ್ರಶೇಖರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಚಂದ್ರಶೇಖರ್ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಡಿದ್ರು. ಇದೀಗ ತಿರುಗೇಟನ್ನ ಕೊಟ್ಟಿದ್ದಾರೆ. ಎಚ್ಡಿಕೆ ಆರೋಪಗಳಿಗೆ ಎಡಿಜಿಪಿ ಚಂದ್ರಶೇಖರ್ ಕೌಂಟರ್ ಕೊಟ್ಟಿದ್ದಾರೆ. ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಹಂದಿಗಳ ಜೊತೆ ಕುಸ್ತಿ ಆಡಲ್ಲ ಅಂತ ಎಚ್ಡಿಕೆಗೆ ಚಾಟಿ ಬೀಸಿದ್ದಾರೆ. ಇಂಗ್ಲಿಷ್ ಕವಿ ಜಾರ್ಜ್ ಬರ್ನಾರ್ಡ್ ಶಾ ಪದ ಉಲ್ಲೇಖಿಸಿ ಕಿಡಿಕಾರಿದ್ದಾರೆ. ಹಂದಿಗಳ ಜೊತೆ ಗುದ್ದಾಡಿದ್ರೆ ಇಬ್ರು ಕೊಳಕಾಗ್ತೀರಿ, ಯಾಕೆ ಗುದ್ದಾಟ ಮಾಡ್ಕೋತೀರಾ, ಇದು ಹಂದಿಗೆ ಇಷ್ಟ ಆಗತ್ತೆ ಎಂಬ ಅರ್ಥದಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಬಗ್ಗೆ ಎಡಿಜಿಪಿ ಚಂದ್ರಶೇಖರ್ ಪತ್ರವನ್ನ ಬರೆದಿದ್ದಾರೆ. ಹಾಗಾದ್ರೆ ಏನಂತ ಬರೆದಿದ್ದಾರೆ, ಆ ಪತ್ರ ಸಂಪೂರ್ಣ ಸಾರಾಂಶ ನೋಡೋಣ ಬನ್ನಿ. ಇವರಿಗೆ ವಿಶೇಷ ತನಿಖಾ ತಂಡದ ಸಿಬ್ಬಂದಿ, ಕರ್ನಾಟಕ ಲೋಕಾಯುಕ್ತ, ನನ್ನ ಆತ್ಮೀಯ ಸಹೋದ್ಯೋಗಿಗಳೇ, ಇವತ್ತು ಎಸ್ಐಟಿ ಕ್ರೈಮ್ ನಂಬರ್ 16/14 ಆರೋಪಿಯಾಗಿರುವ ಎಚ್.ಡಿ. ಕುಮಾರಸ್ವಾಮಿ ದುರುದ್ದೇಶದಿಂದ ಆರೋಪಗಳನ್ನು ಮಾಡಿ ಕೆಲ ಬೆದರಿಕೆ ಒಡ್ಡಿದ್ದಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಎಸ್ಐಟಿ ತನಿಖೆಗೆ ಆದೇಶವಾಗಿದೆ. ಆದರೆ ಪ್ರಕರಣದಲ್ಲಿ ಜಾಮೀನು ಪಡೆದಿರುವ ಆರೋಪಿ ನಮ್ಮನ್ನ ತನಿಖೆಯಿಂದ ತಡೆಹಿಡಿಯುವ ಮತ್ತು ಕರ್ತವ್ಯದಿಂದ ತಡೆಯುವ ಉದ್ದೇಶ ಹೊಂದಿದ್ದಾರೆ. ನನ್ನ ಮೇಲೆ ದಾಳಿಯ ಮೂಲಕ ಎಸ್ಐಟಿ ಅಧಿಕಾರಿಗಳಲ್ಲಿ ಭಯ ಮೂಡಿಸಲು ಅವರು ಪ್ರಯತ್ನ ಮಾಡಿದ್ದಾರೆ. ಆದರೆ ಆರೋಪಿ ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ ಕೂಡ ಆರೋಪಿಯೇ ಆಗಿರುತ್ತಾನೆ. ಇಂತಹ ಬೆದರಿಕೆ ಮತ್ತು ಆರೋಪಗಳಿಂದ ನಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಎಸ್ಐಟಿ ಮುಖ್ಯಸ್ಥನಾಗಿ ನಾನು ನಿಮಗೆ ಪ್ರಮಾಣ ಮಾಡುತ್ತೇನೆ, ಯಾವುದೇ ಭೀತಿ ಮತ್ತು ಪ್ರಭಾವಕ್ಕೆ ಒಳಗಾಗದೆ ಆರೋಪಿಗಳ ವಿರುದ್ಧ ತನಿಖೆ ಕೈಗೊಂಡು ನ್ಯಾಯ ಕೊಡಿಸಲು ಪ್ರಯತ್ನಿಸುತ್ತೇನೆ. ಎಲ್ಲ ಬಾಹ್ಯ ಶಕ್ತಿಗಳ ಪ್ರಭಾವದಿಂದ ತಮ್ಮನ್ನು ರಕ್ಷಣೆ ಮಾಡುತ್ತೇನೆಂದು ಭರವಸೆ ಕೊಡುತ್ತೇನೆ. ಜಾರ್ಜ್ ಬರ್ನಾರ್ಡ್ ಶಾ ಅವರು ಹೇಳಿರುವ ಆಂಗ್ಲ ಭಾಷೆಯ ಬಹಳಷ್ಟು ಪ್ರಚಲಿತ ಒಂದು ಮಾತಿದೆ. ಅವರು ಹೇಳುತ್ತಾರೆ, ಹಂದಿಗಳ ಜೊತೆ ಎಂದಿಗೂ ಗುದ್ದಾಡಬೇಡ, ಅದರಿಂದ ಇಬ್ಬರಿಗೂ ಕೊಳೆಯಾಗುತ್ತದೆ ಮತ್ತು ಹಂದಿ ಅದನ್ನು ಇಷ್ಟಪಡುತ್ತದೆ ಅಂತ. ಆದರೆ ನಾವು ನಮ್ಮ ಕರ್ತವ್ಯ ನಿರ್ವಹಿಸಲು ಅಪರಾಧಿಗಳು ಮತ್ತು ಆರೋಪಿಗಳನ್ನು ನಿರ್ಲಕ್ಷ್ಯ ಮಾಡಲು ಆಗುವುದಿಲ್ಲ. ಕೆಲವೊಮ್ಮೆ ನಾವು ತನಿಖೆ ನಡೆಸುವ ಅಪರಾಧಿಗಳು ಮತ್ತು ಆರೋಪಿಗಳು ನಮ್ಮ ಮೇಲೆ ಕೊಳೆಯನ್ನು ಎಸೆಯುತ್ತಾರೆ. ಇದರಿಂದಾಗಿ ನಾವು ಕರ್ತವ್ಯದಿಂದ ವಿಮುಖರಾಗಲು ಸಾಧ್ಯವಿಲ್ಲ. ನ್ಯಾಯಕ್ಕೆ ಜಯ ಸಿಕ್ಕೇ ಸಿಗುತ್ತದೆ. ಈ ನಿಟ್ಟಿನಲ್ಲಿ ಯಾವತ್ತೂ ಭರವಸೆ ಕಳೆದುಕೊಳ್ಳಬೇಡಿ. ನಾವೆಲ್ಲರೂ ಸತ್ಯ, ದೇವರು ಮತ್ತು ಕಾನೂನಿನಲ್ಲಿ ನಂಬಿಕೆಯನ್ನ ಇಡೋಣ. ಸತ್ಯಮೇವ ಜಯತೆ. ನಿಮ್ಮ ನಂಬುಗೆಯ ಎಂ. ಚಂದ್ರಶೇಖರ್, ಐಪಿಎಸ್, ಎಡಿಜಿಪಿ, ಎಸ್ಐಟಿ, ಕರ್ನಾಟಕ ಲೋಕಾಯುಕ್ತ.